ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ. ಲಕ್ಷ್ಮೀ ಅಮ್ಮನವರಿಗೆ ಎಷ್ಟೋ ಪ್ರಿಯವಾದ ಕ್ಷೀರ ದೀಪವನ್ನು ಹೇಗೆ ಇಟ್ಕೋಬೇಕು, ಯಾವಾಗ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ಲಕ್ಷ್ಮೀದೇವಿ ಆವಿರ್ಭವಿಸಿದಳು ಅಂತ ನಮಗೆಲ್ಲ ಗೊತ್ತೇ ಇದೆ. ಲಕ್ಷ್ಮೀ ಅಮ್ಮನವರ ತವರು ಮನೆ ಕ್ಷೀರ ಸಮುದ್ರ. ಆದ್ದರಿಂದನೇ ಲಕ್ಷ್ಮೀ ಅಮ್ಮನವರಿಗೆ ಕ್ಷೀರ ಅಂದರೆ ಹಾಲಂದರೆ ಬಹಳ ಇಷ್ಟ. ಲಕ್ಷ್ಮೀ ಅಮ್ಮನವರಿಗೆ ನೈವೇದ್ಯಕ್ಕೂ ಅಷ್ಟೇ ಕ್ಷೀರವನ್ನು, ಹಾಲನ್ನು ಇಟ್ಟರೆ ಬಹಳ ಶ್ರೇಷ್ಠ. ಹಾಗೆಯೇ ಕ್ಷೀರ ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ಅಮ್ಮನವರು ಬಹಳ ಬೇಗ ಪ್ರಸನ್ನರಾಗಿ ಲಕ್ಷ್ಮೀ ಅಮ್ಮನವರ ಅನುಗ್ರಹ ನಮಗೆ ದೊರೆಯುತ್ತೆ. ಪ್ರತಿ ಶುಕ್ರವಾರಗಳಂದು ಈ ಕ್ಷೀರ ದೀಪವನ್ನು ಹಚ್ಕೊಂಡ್ರೆ ಬಹಳ ಒಳ್ಳೆಯದು. ಮೊದಲಿಗೆ ಒಂದು ತಟ್ಟೆಯನ್ನು ತಗೋಬೇಕು. ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಅಥವಾ ಶ್ರೀಮ್ ಅಂತ ಬರ್ಕೋಬೇಕು. ನಂತರ ಹೂವಿನಿಂದ ಈ ರೀತಿ ಅಲಂಕಾರವನ್ನು ಮಾಡ್ಕೋಬೇಕು. ಅನಂತರ ಒಂದು ದೀಪವನ್ನು, ಮಣ್ಣಿನ ದೀಪವನ್ನಾದರೂ ಇಟ್ಕೋಬೋದು, ಅಥವಾ ನಿಮ್ಮ ಮನೇಲಿ ಬೆಳ್ಳಿ ಬಟ್ಲಿದ್ರೆ ಇಟ್ಕೋಬೋದು, ಅಥವಾ ತಾಮ್ರದ ಒಂದು ಪಂಚಲೋಹದ ಬಟ್ಲಿದ್ರೂ ಇಟ್ಕೋಬೋದು. ನಾನಿಲ್ಲಿ ಮಣ್ಣಿನ ದೀಪವನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮದಿಂದ ಬೊಟ್ಟುಗಳನ್ನು ಇಟ್ಕೊಂಡು ಹಾಲನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಲನ್ನು ಹಾಕ್ಕೊಂಡು ವೀಳ್ಯದೆಲೆಯಿಂದ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಹಿಂದುಗಡೆಯಿಂದ ನೆನೆಸಿರುವಂತಹ ಒಂದು ಬತ್ತಿಯನ್ನು ಹಾಕ್ಕೋಬೇಕು. ತುಪ್ಪದಲ್ಲಿ ನೆನೆಸಿರುವಂಥ ಬತ್ತಿ ಈ ರೀತಿ ಹಾಕ್ಕೊಂಡು ಇದನ್ನು ಹಾಲಿನಲ್ಲಿ ತುಪ್ಪವನ್ನು ಹಾಕ್ಕೋಬೇಕು. ಇದು ಹಸುವಿನ ತುಪ್ಪ ಆದರೆ ಬಹಳ ಶ್ರೇಷ್ಠ. ತುಪ್ಪವನ್ನು ಹಾಕ್ಕೊಂಡು ಆ ತುಪ್ಪದ ಮೇಲೆ ತುಪ್ಪದಲ್ಲಿ ನೆನೆಸಿರುವಂಥ ಈ ಬತ್ತಿಯನ್ನು ಹಾಕ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿಣವನ್ನು, ಕುಂಕುಮವನ್ನು, ಅಕ್ಷತೆಯನ್ನು, ಹೂವನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನಂತರ ಈ ದೀಪವನ್ನು ಹಚ್ಕೋಬೇಕು. ಹಾಲಿನ ಮೇಲೆ, ಕ್ಷೀರದ ಮೇಲೆ ತುಪ್ಪವನ್ನು ಹಾಕ್ಕೊಂಡಿರ್ತೀವಲ್ವ, ಖಂಡಿತ ದೀಪ ಉರಿಯುತ್ತೆ. ಸುಮಾರು ಗಂಟೆಗಳ ಕಾಲ ಇದು ಉರಿಯುತ್ತೆ. ಏನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಹಬ್ಬದ ದಿನ ಈ ರೀತಿ ಕ್ಷೀರ ದೀಪವನ್ನು ಅಮ್ಮನವರಿಗೆ ಹಚ್ಚಿ ಪೂಜೆ ಮಾಡ್ಕೊಳ್ಳಿ. ಅಮ್ಮನವರ ಪರಿಪೂರ್ಣ ಅನುಗ್ರಹ ನಿಮ್ಮದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರಾದರೂ ಈ ರೀತಿ ಮಾಡ್ಕೊಳ್ಳೋದಾದರೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಬೇಕು ಅಂತಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ.